ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಮಾತಾಡ್ಬೇಕು ಅಂದ್ರೆ ಏನು ಶಕುಂತಲ? ಅದು ಅತ್ತೆ ಗೌತಮ್, ನಮ್ಮ ಮನೇಲಿ ಮಂಗಳ ಕಾರ್ಯ ನಡೆದು ತುಂಬ ದಿನ ಆಯಿತು. ಅದಕ್ಕೆ ಒಂದು ಮಂಗಳ ಕಾರ್ಯ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೇನಂತೆ, ಎಷ್ಟೋ ಪೂಜೆಗಳಿದ್ದಾವೆ, ಅದರಲ್ಲಿ ಒಂದು ಯಾವುದಾದ್ರೂ ಪೂಜೆ ಮಾಡಿಸಿದ್ರಾಯ್ತು ಬಿಡು. ಹಾ, ಇದ್ರಲ್ಲಿ ನಮ್ಮ ಒಪಿನಿಯನ್ ಕೇಳೋದೇನಿದೆ? ಅದು ಹಾಗಲ್ಲ ಗೌತಮ್, ತುಂಬ ದಿನದಿಂದ ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ. ಮನೇಲಿ ಎಲ್ಲರ ಮದುವೆನೂ ಆಗಿದೆ, ಉಳಿದಿರೋದು ಪಾರ್ಥಂದು. ಅವನ ಮದುವೆನೂ ನಡೆಸ್ಬಿಟ್ರೆ ನನ್ನ ಜವಾಬ್ದಾರಿನೂ ಕಡಿಮೆ ಆಗುತ್ತೆ, ಅವನಿಗೂ ಒಂದು ಜವಾಬ್ದಾರಿ ಬರುತ್ತೆ. ಇದು ಹೇಳೋಣ ಅಂತ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದು. ನಿಮ್ಮೆಲ್ಲರ ಅಭಿಪ್ರಾಯ ಏನು? ಅರೆ, ಅದರಲ್ಲಿ ಏನಿದೆ? ಆ್ಯಕ್ಚುಲಿ ಭಾಳ ದಿವಸದಿಂದ ನನಗೂ ಅನ್ನಿಸ್ತಾ ಇತ್ತು. ನನ್ನ ಮನಸ್ಸಲ್ಲಿ ಇದ್ದಿದ್ದು ನಿಮ್ಮ ಬಾಯಲ್ಲಿ ಬಂತು. ನನಗಂತೂ ಭಾಳ ಖುಷಿ ಆಯಿತು. ಇದು ನಿಮ್ಗೇನು ಅನ್ಸುತ್ತೆ? ನಿಮ್ಮ ಯೋಚನೆ ಎಲ್ಲ ಸರಿನೇ, ಇದು ಮೊದಲೇ ಆಗಬೇಕಾಗಿತ್ತು. ಅವನು ಫಾರಿನ್ನಿಂದ ಬರ್ತಿದ್ದ ಹಾಗೆ ಅವನು ಮದುವೆ ಮಾಡಿದರೆ ಅವನಿಗೂ ಒಂದು ಜವಾಬ್ದಾರಿ ಬಂದಿರೋದು. ಅಜ್ಜಿ, ಅವನಿಗೆ ಜವಾಬ್ದಾರಿ ಇಲ್ಲ ಅನ್ಕೋಬೇಡಿ. ನೋಡೋದಕ್ಕೆ ಹಾಗೆ ಕಾಣಿಸ್ತಾನಷ್ಟೇ. ಅವನಿಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಬಂದಿದೆ. ಅವನು ಬೇರೆ ಥರನೇ ಇದ್ದಾನೆ. ಹೌದೇನೋ ಗುಂಡು? ಅವನಿಗೆ ಮದುವೆ ಮಾಡೋದಕ್ಕೆ ಇದು ಕರೆಕ್ಟ್ ಆದ ಟೈಮು. ತಡ ಮಾಡೋದು ಬೇಡ. ಭೂಮಿಕಾ, ಏನಂತೀರಾ? ಹಾಂ, ಮದುವೆ ಮಾಡೋದು ಒಳ್ಳೇದೇನೆ. ಯಾವತ್ತಾದ್ರೂ ಒಂದಿನ ಮಾಡಲೇಬೇಕಲ್ವಾ? ಥ್ಯಾಂಕ್ಸ್ ಭೂಮಿಕಾ, ನೀವೆಲ್ಲರೂ ಹೇಳೋದನ್ನ ಕೇಳಿ ಮುಂದುವರಿಯೋದಕ್ಕೆ ನನಗೂ ಧೈರ್ಯ ಬಂತು. ಈ ವಿಷಯ ಮುಂದುವರಿಸ್ಬೋದಲ್ವಾ? ಖಂಡಿತ. ಆದಷ್ಟು ಬೇಗ ಅವ್ನು ಮದುವೆ ಮಾಡಿ ಮುಗಿಸ್ಬೋಣ. ಬಿಗ್ ಬ್ರೋ, ಎಷ್ಟು ಸರಿ ಬರೀ ಲೂ ಅಂತಿದ್ಯಾ? ಆಲ್ರೆಡಿ ಯಾವ್ದಾದ್ರು ಹುಡುಗಿನ ನೋಡಿಟ್ಟಿದ್ಯಾ ಹೇಗೆ? ಹಾಗೆಲ್ಲ ಏನೂ ಇಲ್ಲಪ್ಪ. ಎಲ್ಲರೂ ಓಕೆ ಅಂದಮೇಲೆ ಇನ್ನು ತಡ ಯಾಕೆ? ಅಮ್ಮ, ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರಾ? ನಿಮಗೆ ಗೊತ್ತಿರೋರು ಅಥವಾ ನಮಗೆ ಗೊತ್ತಿರೋರು? ಆ ಥರ ಯಾರೂ ಇಲ್ಲ ಗೌತಮ್. ಇದನ್ನೆಲ್ಲ ನಿನಗೆ ಬಿಟ್ಟಿದ್ದು. ನಾನು ತಾಯಿ ಆಗಿರ್ಬೋದು, ಆದರೆ ಅವ್ರನ್ನೆಲ್ಲ ಜೋಪಾನ ಮಾಡಿದ್ದು ನೀನೇ ಅಲ್ವಾ? ಅವರೆಲ್ಲರೂ ನಿನ್ನ ಆರೈಕೆಯಲ್ಲೇ ಬೆಳೆದಿರೋದು. ಹಾಗಾಗಿ ಎಲ್ಲ ನಿರ್ಧಾರ ನೀನೇ ತಗೋಬೇಕು. ಥ್ಯಾಂಕ್ಸ್ ಮಾ, ನನ್ನ ಮೇಲೆ ಇಷ್ಟೊಂದು ಭರವಸೆ ನಂಬಿಕೆ ಇಟ್ಟಿರೋದಕ್ಕೆ. ನೀವೇನು ಯೋಚನೆ ಮಾಡಬೇಡಿ. ಪಾರ್ಥ ನನಗೆ ತಮ್ಮ ಮಾತ್ರ ಅಲ್ಲ, ನನ್ನ ಮಗನ ಅಲ್ಲ. ತಂದೆ ಸ್ಥಾನದಲ್ಲಿತ್ತು ನಾನು ಈ ಮದುವೆ ನಡೆಸ್ಕೊಡ್ತೀನಿ. ಹ್ಯಾಪಿ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನೀವು ಈ ಥರ ದುಃಖ ಪಟ್ಟರೆ ನಂಗೆ ತುಂಬ ಸಂಕಟ ಆಗುತ್ತೆ. ಪ್ಲೀಸ್ ಅಳ್ಬೇಡಿ. ನನ್ನಿಂದ ನಿನ್ನ ಲೈಫೇ ಹಾಳಾಗಿ ಹೋಗ್ತಿದ್ಯಲ್ಲ ಅನ್ನೋ ಗಿಲ್ಟಿ ಕಾಡ್ತಾ ಇದೆ ಚಿರು. ಇದರಲ್ಲಿ ನಿಮ್ಮ ತಪ್ಪೇನಿದೆ ಅಂತ ಗಿಲ್ಟಿ ಫೀಲ್ ಮಾಡ್ತಾ ಇದ್ದೀರಾ? ನಾನು ಪ್ರೀತಿಸಿದ ಹುಡುಗಿ ಜೊತೆನೇ ನನ್ನ ಮದುವೆ ಮಾಡ್ಸೋಕ್ಕೆ ಪ್ರಯತ್ನ ಪಟ್ರಿ. ಅಂದರೆ ಅವಳಿಗೆ ಇಷ್ಟ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದ್ರಲ್ಲಿ ಅಪಾರ್ಥ ಮಾಡ್ಕೊಂಡು ಎಡವಿತ್ತು ನಾನು. ನೀವು ಅವತ್ತು ಮದುವೆ ಮಾಡ್ಕೊತಲ್ಲಿದ್ದು ಇದೆಲ್ಲ ಆಗಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೆ ಟೈಮ್ ನಮ್ಮ ಜೊತೆ ಆಟ ಆಡ್ತು ಅಷ್ಟೆ. ಅದು ಬಿಟ್ಟರೆ ನನ್ನ ಮೇಲೆ ಕಾಳಜಿ ನನಗಿಂತ ಜಾಸ್ತಿ ನಿಮಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇದೆಲ್ಲ ಯಾರಿಗೂ ಅರ್ಥನೇ ಆಗ್ತಿಲ್ವಲ್ಲ. ಎಲ್ಲರೂ ನನ್ನನ್ನೇ ಬ್ಲೇಮ್ ಮಾಡ್ತಾರೆ. ಮಾತಾಡೋರು ಸಾವಿರ ಮಾತಾಡಲಿ ಅದಕ್ಕೆ, ಆದರೆ ನಾನು ನಿಮಗೆ ಕೊಟ್ಟಿರೋ ಸ್ಥಾನ ಯಾವತ್ತೂ ಬದಲಾಗಲ್ಲ. ಇವ್ರುಗಳ ಮಾತಿಗೆ ನನ್ನ ತಲೆ ಕೆಡಿಸ್ಕೋತಿಲ್ಲ. ಆದರೆ ನಿನಗೆ ನಿನ್ನ ಪ್ರೀತಿ ಸಿಗ್ಲಿಲ್ವಲ್ಲ, ಅದು ನನ್ನ ಸಂಕಟ.
2 ದಿನದ ಪ್ರೀತಿಗೋಸ್ಕರ ಇಷ್ಟು ವರ್ಷ ನಾನು ಪ್ರೀತಿಯಿಂದ ಸಾಕಿರೋ ನಿಮ್ಮನ್ನ ನಾನು ಯಾವತ್ತೂ ಸಣ್ಣವರಾಗಿ ಮಾಡಲ್ಲ. ಅದಕ್ಕೆ ನೀವು ನನ್ನ ತಾಯಿ. ಇಡೀ ಜಗತ್ತನ್ನೇ ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ನಿಮ್ಮನ್ನ ಇಟ್ಬಿಟ್ಟು ಯಾವ್ದಾದ್ರು ಒಂದನ್ನು ಚೂಸ್ ಮಾಡು ಅಂದರೆ ನಾನು ನಿಮ್ಮನ್ನೇ ಚೂಸ್ ಮಾಡೋದು. ಯಾವಾಗಲೂ ನೀನು ಹೀಗೆ ಇರ್ತೀಯಲ್ವಾ? ಬದಲಾಗಲ್ಲ ತಾನೇ ಚಿರು? ಹಾಗೆ ನಾನು ಬದಲಾಗ್ತೀನ? ನಾನು ಉಸಿರು ಕೊನೆಯಾಗುತ್ತೆ. ಚಿರು ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ಆಗಿರೋದ್ರ ಬಗ್ಗೆ ಯಾವತ್ತೂ ಕೊರಗಲ್ಲ ಅಂತ ನಂಗೆ ಮಾತು ಕೊಡಿ. ಅಷ್ಟೇ ಅಲ್ಲ ಚಿರು, ನಿನ್ನ ಕೊರಗಿಗೆ ಕಾಣ್ರದೋನ ನಿನ್ನ ಲೈಫಿಂದ ದೂರ ಮಾಡಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌಡ್ರೆ, ಗೌಡ್ರೆ, ಐ ಲವ್ ಯು. ಮೇಡಮ್ ಅವರೇ, ಏನು ಹೇಳ್ತಿದ್ದೀರಾ? ನನ್ನ ಮನ್ಸನ್ ಮಾತು ಹೇಳ್ಕೊಳ್ತಿದ್ದೀನಿ. ನನಗೆ ನಿಜವಾಗ್ಲೂ ನೀವು ತುಂಬಾ ಇಷ್ಟ ಆಗಿದ್ದೀರಾ. ನನಗೆ ನಿಮ್ಮ ಗುಣಗಳು ತುಂಬಾ ಇಷ್ಟ ಆಗಿದೆ. ನಾನು ಬದುಕಿದ್ರೆ ನಿಮ್ಮ ಜೊತೆನೆ ಬದುಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಗೌಡ್ರೆ, ನಾವಿಬ್ರು ಮದ್ವೆ ಆಗೋಣ. ಗೌಡ್ರೆ, ಯಾಕೇನು ಹೇಳ್ತಿಲ್ಲ? ಏನಾಯ್ತು? ಮನೇನಲ್ಲಿ ಏನ್ ಅನ್ಕೊಳ್ತಾರೋ ಅಂತ ಟೆನ್ಷನ್ ಮಾಡ್ಕೋತಿದ್ದೀರಾ? ಹೇ, ಡೋಂಟ್ ವರಿ. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನಾನು ಎಲ್ರಿಗೂ ಈ ವಿಷಯ ತಿಳಿಸಿದ್ದೀನಿ. ನಮ್ಮ ಮದ್ವೆ ಆಗುತ್ತೋ ಇಲ್ವೋ ಅಂತ ಅವರೆಲ್ಲರೂ ಕನ್ಫ್ಯೂಷನ್ ಅಲ್ಲಿ ಇದ್ರಲ್ವಾ. ನಾವು ಖಂಡಿತ ಮದ್ವೆ ಆಗ್ತೀವಿ ಅಂತ ನಾನೇ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿ ಬಂದಿದ್ದೀನಿ. ಅವರೆಲ್ಲರೂ ನಮ್ಮ ಮದ್ವೆಗೆ ಒಪ್ಕೊಂಡಿದ್ದಾರೆ. ಈ ಸಲ ನಮ್ಮ ಮನೆಯವ್ರ ಹತ್ರ ಹೇಳ್ಬಿಟ್ರಾ? ಗೌಡ್ರೆ, ಏನಾಯ್ತು? ಯಾಕೆ ನೀವೇನು ಹೇಳ್ತಿಲ್ಲ? ಏನ್ ಹೇಳೋದು ಮೇಡಮ್ ರೇ? ಇಷ್ಟು ದಿವಸ ನಮ್ಮಿಬ್ರು ಮದ್ವೆ ಆಗೋದು ಬೇಡ ಅಂತ ಹೇಳ್ತಿದ್ರು, ಇದಕ್ಕಿದ್ದಂಗೆ ಈಗ ಮದ್ವೆ ಆಗೋಣ ಅಂದ್ರೆ ಏನ್ ಹೇಳೋದು? ಇಷ್ಟ ದಿನ ನಾನು ನಿಮ್ಮನ್ನ ಸರಿಗ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಇವಾಗ ನಿಮ್ ಗುಣಗಳು ಏನು ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಯಾಕೆ ಈ ರೀತಿ ಬದಲಾದ್ರಿ ಮೇಡಮ್ ಅವರೇ? ಅಲ್ಲ, ಈ ವಿಷಯ ನಮ್ಮ ಮನೆಯವ್ರ ಹತ್ರ ಹೇಳಿದೀನಿ ಅಂತಿದ್ರಿ, ಯಾಕೆ ಹೀಗೆ ಮಾಡಿದ್ರಿ? ಪ್ರೀತಿ ಮೂಡಿದಾಗ ಅದನ್ನ ಹೇಳ್ಕೊಳ್ತಾ ಇದ್ರೆ ತಪ್ಪಾಗುತ್ತೆ. ಪ್ರೀತಿ ಮಾಡುವಾಗ, ಹೇಳ್ಕೊಳ್ಳೋವಾಗ ಭಯ ಇಲ್ಲದೆ ಹೇಳ್ಕೊಂಡ್ ಬಿಡ್ಬೇಕು ಅಂತ ನೀವೇ ಅವತ್ತು ನನಗೆ ಹೇಳಿದ್ದು. ಅದಕ್ಕೆ ನಾನು ಧೈರ್ಯ ಮಾಡಿ ಹೇಳ್ಬಿಟ್ಟೆ. ಮೇಡಮ್ ಅವರೇ, ನೀವು ನನ್ನಲ್ಲಿ ಏನ್ ನೋಡಿ ಇಷ್ಟಪಟ್ರಿ ಅಂತ ನಂಗೆ ಒಂಚೂರು ಗೊತ್ತಾಯ್ತಲ್ಲ. ನಿಮ್ ಗುಣಗಳು ನೋಡಿ ಗೌಡ್ರೆ. ನಾವೆಲ್ಲರೂ ನಮ್ಮ ವಯಸ್ಸಿನವ್ರನ್ನ ಫ್ರೆಂಡ್ಸ್ ಮಾಡ್ಕೋತೀವಿ. ನೀವ್ ನೋಡಿದ್ರೆ ವಯಸ್ಸಾಗಿರೋರ್ನ ಫ್ರೆಂಡ್ಸ್ ಮಾಡ್ಕೋತೀರಾ. ಅವ್ರ ನೋವು ಕಷ್ಟಗಳಿಗೆ ಕಣ್ಣೀರ್ ಹಾಕ್ತೀರಾ. ಹಿರಿಯರಿಗೆ ಗೌರವ ಕೊಡ್ತೀರಾ, ಕಿರಿಯರಿಗೆ ಪ್ರೀತಿ ಹಂಚ್ತೀರಾ, ಪ್ರೇಮಿಗಳನ್ನ ಒಂದ್ ಮಾಡ್ತೀರಾ, ಮತ್ತೆ ಅವ್ರ ಅಪ್ಪ ಅಮ್ಮನ್ನ ಪ್ರೀತಿಸ್ಬೇಕು ಅಂತ ನೀವೇ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ. ಬೇರೆಯವ್ರನ್ನೇ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ತನ್ನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಹೇಳಿ? ಈ ಚಾನ್ಸ್ ನನಗೆ ಸಿಕ್ಕಿರೋವಾಗ ನಾನು ಹೇಗೆ ಬಿಟ್ಕೊಡಕ್ಕಾಗುತ್ತೆ ಗೌಡ್ರೆ? ಅದಕ್ಕೆ ನಾನು ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೆ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ನಿನ್ನ ಹತ್ರ ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಜಾನೇ ಹೇಳ್ತಿದ್ದೀನಿ. ನಾನು ಚೆನ್ನಾಗೇ ಇದ್ದೀನಿ, ನನಗೆ ಏನೂ ಆಗಿಲ್ಲ. ಇರು, ನಾನು ನಿನಗೆ ಕಾಫಿ ಮಾಡ್ಕೊಂಬರ್ತೀನಿ. ಹಾಂ, ಅಣ್ಣ, ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಅಣ್ಣ. ಇದರಲ್ಲಿ ನನ್ನ ತಪ್ಪೇನಿಲ್ಲ. ಅಳೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅಣ್ಣ. ಕಣ್ಣೀರಿಗೆ ಏನೂ ಬೆಲೆ ಇಲ್ಲ ಅಣ್ಣ. ಎಲ್ಲ ಸರಿಯಾಗಿದೆ ಅನ್ನೋ ಸಮಯದಲ್ಲಿ ನನ್ನ ಕುತ್ತಿಗೆ ಬಂದ್ಬಿಟ್ಟು ತಾಳಿಯನ್ನು ಬಿರುಗಾಳಿನಲ್ಲಿ ಸಿಕ್ಕಿ ಒದ್ದಾಡ್ತಿದ್ದೀನಿ ಅಣ್ಣ. ಅವ್ನು ಯಾರು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ನ ಹೇಳೋ. ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಿದ್ದೆ ಅಲ್ವಾ? ಆದರೆ ಅವ್ನು ಯಾರು ಅಂತ ಒಂದು ಗೊತ್ತಿಲ್ಲ. ಇದೆಲ್ಲ ಹೇಗೆ ಗೊತ್ತಾಯ್ತು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿಸೋ ಶ್ರೀ ಬಂದ್ರನಾ? ನೀವು ಇಲ್ಲೇನು ಮಾಡ್ತಿದ್ದೀರಾ? ಅದು ನಂಗೆ ಸ್ವಲ್ಪ ಓದ್ಕೊಳ್ಳೋದಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಮನ್ಯಾಗ ಆಟೋನ್ ಜಾಗ ಇದ್ರು ನಮ್ಮವ್ರು ಬಂದು ಇಲ್ಲೇ ಓದ್ಬೇಕ? ಮನೆ ಏನೋ ದೊಡ್ಡದೆ, ಆದರೆ ಮನಸ್ಸಿಗೆ ಹೊರಗಿನ ವಾತಾವರಣ ಬೇಕಿತ್ತಲ್ಲ, ಅದಕ್ಕೆ ಬಂದೆ. ಹೌದು, ಪರೀಕ್ಷೆ ಎಲ್ಲ ಆದ್ಮೇಕು ಇನ್ನೂ ಓದೋದೈತಾ? ಹಲೋ ಸಾಯಿಬ್ರೆ, ಇನ್ಮೇಲಿಂದನೇ ಓದೋದಿರೋದು. ಅಯ್ಯೋ, ಹೌದಾ? ಹ್ಞೂ, ಮತ್ತೆ ಸುದ್ದಿ ಎಲ್ಲ ತಿಳ್ಕೊಂಡು ಯಾವ ಸಮಸ್ಯೆಗೆ ಯಾವ ಪರಿಹಾರ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಆಮೇಲೆ ಯಾವುದೇ ಪ್ರಾಬ್ಲಮ್ ಬಂದರೂ ಅದಕ್ಕೆ ಹೇಗೆ ಸೊಲ್ಯೂಷನ್ ಹುಡ್ಕೋದು ಅಂತೆಲ್ಲ ತಿಳ್ಕೊಂಡಿರ್ಬೇಕು. ಸರೋಯ್ತು. ಹಲೋ, ಏನು ಸರಿ ಹೋಯ್ತು ಅಂದರೆ ಏನು ಈ ಮಾತಿನ ಅರ್ಥ? ಅಯ್ಯೋ ಮಿಸೋ, ಮಳೆ ಬಂತು ಅಂತ ಕೊಡೆ ಮಡಿಕೊಂಡ್ರೆ ಮಳೆನೇ ಇಷ್ಟ ಅಲ್ಲ ಅಂತಾರ ಹೇಳಿ. ಅದು ಬೇರೆ ರೈತನಾಗೆ. ಅಂದ್ರೆ ನೀವು ಓದೋದು ನೋಡೋದಕ್ಕೆ ಕುಸಿನೆಯ ಮುದ್ದ ಕಾಣಿಸ್ತೀರಾ, ಆದ್ರೆ ಮಳೆ ಬೆಳೆಗೆ ಸಹಾಯ ಮಾಡಬೇಕು. ಆ ಹೊಳೆಲಿ ಕೊಚ್ಕೊಳೋ ಹಂಗೆ ಆಗ್ಬಾರ್ದಲ್ವೇ? DC ಮೇಡಮ್ ಅವ್ರಿಗೆ ಅರ್ಥ ಆಯ್ತು ಅನ್ಸ್ತೈತೆ. ಹೇ ಇಲ್ಲಪ್ಪ, ನನಗೇನು ಅರ್ಥ ಆಗ್ಲಿಲ್ಲ. ಅಯ್ಯೋ ಮಿಸೋ, ತಂಗಿ ಒಂದು ಮಗುಗೆ ಜೊತೆಲಿ ಆಡ್ಕೊಳಕ್ಕೆ ಯಾರಾದ್ರೂ ಬೇಕಲ್ವೇ? ಓ,
ಹೌದಲ್ವಾ? ಸರಿ, ನಾವಿಬ್ರು ಇದೀವಲ್ವಾ, ನಾವಿಬ್ರು ಮಗು ಜೊತೆ ಆಟ ಆಡೋಣ. ನಾನು ಹೇಳಿದ್ದು ಮಗಿ ಜೊತೆ ಆಟ ಆಡೋಣ ಅಂತಲ್ಲ, ನಾವಿಬ್ರು ಆಟ ಆಡೋಣ ಅಂತ. ರೀ ಏನು ಏನಂದ್ರೆ? ಏನಿಲ್ಲ. ಅಲ್ಲ, ನಿಮ್ಗೆ ನನ್ನ ಮ್ಯಾಕೆ ಒಂಥರ ಅನಿಸ್ತಾ ಇರಬೇಕು ಅಲ್ವೇ? ಒಂಥರ ಅಂದ್ರೆ? ಅದೇ ಇವನು ಯಾವಲ್ಲ ಯಾವಾಗೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ ಅಂತ. ಯಾವ್ದ್ರ ಬಗ್ಗೆ? ಹೋಗಿ ಮಿಸ್ಸು, ನಿಮ್ಗೆ ಓದಿದ್ದಾಗಿದ್ರೆ ಬನ್ನಿ, ನಂಗೆ ಹಸುವಾಯ್ತೈತೆ. ಓ ಹಸುವಾ? ಮಿಸ್ಸು, ನಾನು ಹೇಳಿದ್ದು ಹೊಟ್ಟೆ ಹಸು. ನಾನು ಅದೇ ಹೇಳಿದ್ದು. ಹೋಗಿ ಮಿಸ್ಸು, ನೀವು ಏನು ಹೇಳ್ತೀರಾ? ಬನ್ನಿ. ಶ್ರೀ, ಯಾಕೆ ಮಿಸ್ಸು? ಕಂಟಿ ಸೊಸೆಮ್ಮ ಊಟಕ್ಕೆ ಬರ್ನಿಲ್ವೇ? ಬಂದ್ವಿ ಮಾವಯ್ಯ. ಬೇರ್ನೆ ಬನ್ನಿ. ಹಾ ಬಂದ್ವಿ. ಮಿಸ್ಸು, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀನ್ ಮಾಡ್ತಾ ಇರೋದು ಸರಿನಾ? ಯಾಕೆ ಹಠ ಮಾಡಿ ನನ್ನನ್ನು ಕರ್ಸ್ಕೊಂಡೆ? ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ದಿವ್ಯಾ, ಯು ಆರ್ ಮೈ ಫ್ರೆಂಡ್. ನೀನೊಂದು ಹೊಸ ಕೆಲಸ ಶುರು ಮಾಡಿದ್ಯಾ ಅಂದರೆ ನಿನಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ನೀನು ನಾನು ಇನ್ವೈಟ್ ಮಾಡಲಿಲ್ಲ, ಆದರೂ ನಾನಾಗಿ ನಾನೇ ಬಂದಿದ್ದೀನಿ. ಯಾಕೆ ಹೇಳು? ದ್ಯಾಟ್ ಈಸ್ ಮೈ ಫ್ರೆಂಡ್ಶಿಪ್. ಎನಿವೇ, ಕಂಗ್ರ್ಯಾಚುಲೇಷನ್ಸ್. ಪಾರ್ಲರ್ ಬ್ಲ್ಯಾಕ್ ಲಿಸ್ಟ್ ಆದಮೇಲೆ ಕಂಗ್ರ್ಯಾಚುಲೇಷನ್ ಯಾಕೆ? ಏನಿದು? ನೀನೇ ನೋಡು, ಗೊತ್ತಾಗುತ್ತೆ. ನಿಜನಾ? ಇದೆಲ್ಲ ಹೇಗೆ? ಪಾರ್ಲರ್ನ ಬ್ಲ್ಯಾಕ್ ಲಿಸ್ಟಿಂದ ತೆಗೆದ್ಬಿಟ್ರಾ? ತೆಗ್ದಿಲ್ಲ, ತೆಗೆಸ್ದೆ. ನೀನಾ? ಮತ್ತಿನ್ಯಾರು? ನನ್ನ ಫ್ರೆಂಡಿಗೆ ನಾನು ಇಷ್ಟು ಮಾಡದೆ ಹೋದರೆ ಹೇಗೆ? ಥ್ಯಾಂಕ್ ಯು ಸೋ ಮಚ್ ಕೀರ್ತನ. ಈ ಸಹಾಯನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಇದಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಬಿಡು ದಿವ್ಯಾ, ಇದೆಲ್ಲ ಯಾವ ದೊಡ್ಡ ವಿಷಯ. ಒಂದು ನಿಮಿಷ ಇರು. ದಿವ್ಯಾ, ತಗೋ. ಏನಿದು? ನೋಡು, ನಿನಗೆ ಗೊತ್ತಾಗತ್ತೆ. ಈ ದುಡ್ಡು ಯಾಕೆ ಕೀರ್ತನ? ಕಾರ್ತಿಕ್ಕು ಸತ್ಯ ದಿನೇ ದಿನೇ ಹತ್ರ ಆಗ್ತಾ ಇದಾರೆ. ಅವರಿಬ್ರು ದೂರ ಆಗಬೇಕು. ಒಬ್ರು ಮುಖ ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋ ಥರ ಆಗಬೇಕು. ಈ ಕೆಲಸ ನಿನ್ನಿಂದ ಆಗಬೇಕು. ಅದಕ್ಕೆ ಈ ದುಡ್ಡು. ಅದೇನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹೇಳಿದ ಕೆಲಸ ಆಗಬೇಕು ಅಷ್ಟೆ. ಕೀರ್ತನ, ಏನು ಹೇಳ್ತಾ ಇದೀಯಾ? ಎಸ್, ನೀನು ಅವರಿಬ್ಬರನ್ನ ದೂರ ಮಾಡಬೇಕು. ಆದರೆ ಅದು ಇಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ನೀನು ನಮ್ಮ ಮನೆಗೆ ಬರಬೇಕು. ಅಲ್ಲಿಗೆ ಬಂದು ಅವರಿಬ್ಬರನ್ನ ದೂರ ಮಾಡಬೇಕು. ದಿವ್ಯಾ, ಇಷ್ಟೊಂದು ದುಡ್ಡು ನಿನಗಿನ್ನೆಲ್ಲೂ ಸಿಗಲ್ಲ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಸರಿ, ಮಾಡ್ತೀನಿ. ದಿವ್ಯಾ,
ಅವತ್ತು ನಿನ್ನ ಭಾಷಣನ ಕೇಳಿ ಸುಹಾಸ್ ನೀನು ಬದಲಾಗಿರಬಹುದು ಅಂತ ಹೇಳ್ದ. ಆದರೆ ಅವತ್ತು ನಾನು ಅವನಿಗೆ ಒಂದೇ ಮಾತು ಹೇಳಿದ್ದು, ದುಡ್ಡು ದಿವ್ಯಾನ ಬಿಟ್ಟರು ದಿವ್ಯಾ ದುಡ್ಡನ್ನ ಬಿಡಲ್ಲ ಅಂತ. ಸಿ, ಐ ವಾಸ್ ರೈಟ್. ಇವಾಗ ಗೊತ್ತಾಗ್ತದೆ ಅದ್ಯಾವುದೂ ಉಪಯೋಗಕ್ಕೆ ಬರಲ್ಲ ಅಂತ. ಫ್ರೆಂಡ್ಸ್, ಫ್ರೆಂಡ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಹಾಕೊಳ್ಳೋದಾ ಅಥವಾ ಒಂದು ಸಿಂಗಲ್ ಪೀಸ್? ಇದು ಚೆನ್ನಾಗಿದೆ. ಶೋರ್? ಹಾ. ಕೊಡಿ ಕೊಡಿ, ಬೇಗ ಬೇಗ. ಉಲ್ಟಾ 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 ಬಟನ್. ಬೇಡ, ಕೂಟಲ್ ಬೇಡ. ಹಾಯ್ ಜಿಕೆ. ಸಾರಿ, ಅದು ಒಂದು ಇಂಪಾರ್ಟೆಂಟ್ ಫೈಲ್ಗೆ ಸೈನ್ ಆಗಬೇಕಾಗಿತ್ತು, ಅದಕ್ಕೆ ಬಂದೆ. ಅಪ್ಪು, ಅದು ವಿಶ್ವ ಚಿಕ್ಕಪ್ಪನ ಪ್ರಪೋಸಲ್ಗೆ ನಿನ್ನ ಅಪ್ರೂವಲ್ ಬೇಕಾಗಿತ್ತು. ಅದನ್ನು ಬ್ಯಾಂಕಿಗೆ ಕಳಿಸ್ಬೇಕಲ್ಲ ಲೋನ್ಗೋಸ್ಕರ, ಅದಕ್ಕೆ ಅರ್ಜೆಂಟಲ್ಲಿ ಬಂದೆ. ಐ ಆಮ್ ರಿಯಲಿ ಸಾರಿ. ಅಪ್ಪು, ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಚೆಕ್ ಮಾಡೋದಕ್ಕಾಗುತ್ತಾ? ಇಟ್ಸ್ ಅರ್ಜೆಂಟ್. ಚಿಕ್ಕಿ, ಕಮಾನ್, ಯಾಕೆ ಇಷ್ಟೊಂದು ಫಾರ್ಮಲ್ ಆಗಿ ಮಾತಾಡ್ತಾ ಇದ್ದೀರಾ? ಪ್ಲೀಸ್ ಕೊಡಿ, ಇಲ್ಲಿ ಒಳಗೆ ಬನ್ನಿ ಪ್ಲೀಸ್. ಅಪ್ಪು, ಏನು ಮಾಡ್ತಿದ್ಯಾ ನೀನು? ಡಾಕ್ಯುಮೆಂಟ್ಸ್ ಓದದೆ ಹಾಗೆ ಸೈನ್ ಹಾಕ್ತಿದ್ಯಲ್ಲೋ? ಒಂದ್ಸಲ ಸರಿ ಇದೆಯಾ ಇಲ್ವಾ ಚೆಕ್ ಮಾಡ್ಕೋ. ಅಲ್ಲಿ ನೋಡಿ ಸೀತಾ, ಏನು ಮಾಡ್ತಿದ್ದಾನವನು? ಚೆಕ್ಕು ಮಾಡ್ತಿಲ್ಲ, ಹಾಗೆ ಸೈನ್ ಮಾಡ್ತಿದ್ದಾನೆ. ನೀನಾದರೂ ಹೇಳು. ಹೌದು ರಾಮ್, ಒಂದ್ಸಲ ಓದ್ಬಿಟ್ಟು ಸೈನ್ ಹಾಕಿ. ಅತ್ತೆ ಹೇಳ್ತಿರೋದು ಕರೆಕ್ಟೇ. ಚಿಕ್ಕಿ, ಬಿಸ್ನೆಸ್ ಅಲ್ಲಿ ನಂಬಿಕೆ ಎಷ್ಟು ಮುಖ್ಯನೋ, ಪಿಂಚ್ ಆಫ್ ಡೌಟ್ ಕೂಡ ಅಷ್ಟೇ ಮುಖ್ಯ. ನಿಮ್ದೇ ಆದ ಈ ದುಡ್ಡನ್ನ ನಿಮಗೆ ಕೊಡೋಕ್ಕೆ ನಾನು ಯಾಕೆ ಡೌಟ್ ಪಡಬೇಕು? ನೀನು ಈಗ ಬರೀ ನನ್ನ ಮಗ ಅಲ್ಲ, ಈಗ ಸೀತನ್ ಗಂಡ ಕೂಡ. ನಿನಗೆ ನಿಂದೇ ಆದಂಥ ಸಂಸಾರ ಇದೆ. ಎಷ್ಟೇ ಆಗಲಿ ನಾನು ನಿನ್ನ ಚಿಕ್ಕಮ್ಮ ಅಲ್ಲ, ಹೆತ್ತಮ್ಮ ಅಲ್ಲ ಅಲ್ವಾ? ಚಿಕ್ಕಿ, ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್. ಸರಿ, ಬೇಗ ತಿಂಡಿ ತಿನ್ನಕ್ಕೆ ಬನ್ನಿ. ಶೋ ಚಿಕ್ಕಿ. ಏನಾಯ್ತು? ಏನಿದು ಬಟ್ಟೆ ಹೇಗೆ ಹಾಕೊಂಡಿದ್ದೀರಾ? ಚಿಕ್ಕಿ, ನೋಡ್ರಿ ಏನ್ ಅನ್ಕೊಂಡಿರ್ತಾರ. ಅಟ್ಲೀಸ್ಟ್ ನೀವು ನಂಗೆ ಹೇಳುತ್ತಾನೆ. ರಾಮನ್ ಮೇಲೆ ಅದೇನ್ ಮೋಡಿ ಮಾಡಿದ್ಯಾ ಸೀತಾ? ಇದನ್ನೆಲ್ಲ ಹೀಗೆ ಬಿಟ್ರೆ ನಾನು ಅನ್ಕೊಂಡಿದ್ದೆಲ್ಲ ತಪ್ಪು ಹೋಗುತ್ತೆ. ನಾನು ಈಗಲೇ ನೋಡಿದ್ದು, ಏನ್ ಮಾಡ್ಲಿ? ಹೇಳ್ಕೊಳಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾನು, ಬಟ್ಟೆನೂ ಸರಿಗೆ ಹಾಕೊಳಕ್ ಬರಲ್ಲ. ಏನ್ ಮಾಡೋದು ಈ ವಿಷಯದಲ್ಲಿ? ನಾನು ಸ್ವಲ್ಪ ದಡ್ಡನ ನೀವು? ದಡ್ಡ ಏನಿಲ್ಲ, ಪರವಾಗಿಲ್ಲ. ಫಸ್ಟ್ ಟೈಮ್ ನನ್ನ ಹೆಂಡತಿ ನನ್ನ ಪರವಾಗಿ ಮಾತಾಡ್ತಿದ್ದ. ಅಲ್ಲ, ದಡ್ಡ ಅಲ್ಲ ನೀವು, ಕೋಡಂಗೆ ಅಂತ ಹೇಳಕ್ ಬಂದೆ ಅಷ್ಟೇ. ಏನ್ ಹೇಳಿದ್ರಿ? ಸಾರಿ ಸಾರಿ ಸಾರಿ. ಕೋಡಂಗಿ ಅಂತ ಕರೀತೀರ ನಾನು? ಸಾರಿ ಸಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂಬ ಜ್ವರ ಇದೆ.
ನಮಸ್ಕಾರ, ಹೇಳಿ. ಹಲೋ ಡಾಕ್ಟರ್, ನಮ್ಮ ಮನೇಲಿ ಒಬ್ಬರಿಗೆ ಜ್ವರ ಜಾಸ್ತಿಯಾಗಿ ಸುಸ್ತಾಗಿ ಎಚ್ಚರ ತಪ್ಪಿದ್ದಾರೆ, ಚಳಿ ನಡೀತಾ ಇದ್ದಾರೆ. ಸರ್, ಅವರು ಮಳೆಲೇನಾದ್ರೂ ನೆನೆದ್ರ? ಜ್ವರ ಯಾವಾಗಿಂದಿದೆ ಅವ್ರಿಗೆ? ಇವತ್ತಿಂದ ಶುರು ಆಗಿರಬೇಕು. ಮಳೆಲೇನು ನೆಂದಿಲ್ಲ, ಬಟ್ ವ್ರತ ಅಂತ ತಣ್ಣೀರು ಸ್ನಾನ ಮಾಡಿ ಸ್ವಲ್ಪ ಉಪವಾಸದಲ್ಲಿದ್ದರು. ಹೌದಾ? ಹಾಗಿದ್ರೆ ತಲೆ ಕೆಡ್ಸ್ಕೊಡೋಂಥದ್ದೇನಿಲ್ಲ. ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ಯಾವುದೋ ಕಾನ್ಫರೆನ್ಸ್ ಬಂದಿದ್ದೆ. ಇಲ್ಲ ಅಂದ್ರೆ ನಾನೇ ಮನೆಗೆ ಬರ್ತಿದ್ದೆ. ಮನೇಲಿ ಪ್ಯಾರಾಸಿಟಮಾಲ್ ಇದ್ರೆ ಅದನ್ನ ಕೊಟ್ಬಿಡಿ ಸರ್. ಸರಿ. ಜೊತೆಗೆ ಹಣೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ತಾ ಇರಿ. ಪ್ರತಿ 1 ಗಂಟೆಗೂ ಒಂದ್ಸರಿ ತಣ್ಣೀರ್ ಬಟ್ಟೆನ ಚೇಂಜ್ ಮಾಡಿ. ಅಕಸ್ಮಾತ್ ಜ್ವರ ಹಿಡಿದಿಲ್ಲ ಅಂದ್ರೆ ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗ್ತೀನಿ. ಸರಿ ಸರಿ ಡಾಕ್ಟರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೌದೇನಮ್ಮ? ತುಳಸಿ, ಇದೊಂಥರ ಚೆನ್ನಾಗೇ ಇದೆ. ಏನು ಚೆನ್ನಾಗಿದೆಯೋ ಏನೋ, ಮಕ್ಕಳು ಇದೆಲ್ಲ ಮಾಡ್ತಾ ಇರೋದು ನಮಗೆ ತುಂಬ ಮುಜುಗರ ಅನ್ನಿಸ್ತಾ ಇದೆ. ಮುಜುಗರ ಯಾತಕ್ಕಮ್ಮ? ಬದುಕಲ್ಲಿ ಈ ಥರ ಏನಾದರೂ ಒಂದು ಹೊಸತನ ಇರಬೇಕು, ಆವಾಗಲೇ ಚಂದ. ಇಲ್ಲದೆ ಹೋದರೆ ಬರೀ ಸಪ್ಪೆ ಅನ್ನಿಸ್ಬಿಡುತ್ತೆ. ಸಪ್ಪೆ ಅನ್ನೋದಾಗ್ಲಿ, ಹುಳಿ ಉಪ್ಪು ಖಾರ ಅನ್ನೋದಾಗ್ಲಿ ನಂಗೆ ಬರೀ ಅಡುಗೆಲಿ ಮಾತ್ರ ಗೊತ್ತಿತ್ತು. ಈ 1 ವರ್ಷದಲ್ಲಿ ಏನೆಲ್ಲ ಏರುಪೇರುಗಳನ್ನ ನೋಡಿದೆ. ನೀ ಹೇಳ್ತಿರೋದು ನಿಜ ತುಳಸಿ. ಈ 1 ವರ್ಷದಲ್ಲಿ ಏನೇನೆಲ್ಲ ಆಗೋಯ್ತು ನೋಡು. ನಿನ್ನ ಕಂಡ್ರೆ ಬೆಂಕಿ ಕಾರ್ತಾ ಇದ್ದಿದ್ದ ನಿನ್ನ ಮಗ ಅವಿ ನಿಮ್ಮ ಮದುವೆನ ನೋಡಬೇಕು ಅಂತ ಅವನೇ ಕೇಳ್ತಾ ಇದ್ದ. ಆ ಮನೆಯವರೆಲ್ಲ ನಿಮ್ಮ ಮದುವೆನ ನೋಡಿ ಕಣ್ಣು ತುಂಬಿಸ್ಕೋಬೇಕು ಅಂತಿದ್ದಾರೆ. ಇನ್ನು ಇದಕ್ಕಿಂತ ಆನಂದ ಏನಮ್ಮ ಇದೆ? ನಿಮಗೆ ಸಂತೋಷ ಆಗ್ತಿದೆ ಅನ್ನೋದಾದರೆ ನಾನು ಖುಷಿಯಿಂದ ಒಪ್ಕೋತೀನಿ ಮಾವ. ಇನ್ನೇನು ಆಯ್ತಲ್ಲ. ಹಾಗಾದರೆ ಈಗಿಂದೀಗಲೇ ಈ ಮನೆಗೆ ಹೊರಟು ಬಾ. ನೀನು ಇಲ್ಲಿ ಮಗಳಾಗೇ ಇರು, ಅವರು ಬಂದು ಹೆಣ್ಣನ್ನ ಕೇಳಲಿ. ಸರಿ ಮಾವ, ಬರ್ತೀನಿ. ಓಕೆ. ಈಗ ನಿಮ್ಮ ಮುಖದಲ್ಲಿ ಕಾಣ್ತಿರೋದು ನಾಚಿಕೆನೋ ಅಥವಾ ಸಂತೋಷನೋ? ಎರಡೂ ಇದೆ. ಆಹಾ, ನೀವು ಈ ರೀತಿ ಮಾತಾಡಿದಾಗ ಎಷ್ಟು ಮುದ್ದ ಕಾಣ್ತೀರ ಗೊತ್ತಾ? ಇದು ಸ್ವಲ್ಪ ಜಾಸ್ತಿ ಆಯಿತು. ಇನ್ನು ಮುಂದೆ ಸಂತೋಷನೂ ಜಾಸ್ತಿ ಆಗುತ್ತೆ ಬಿಡಿ. ಇದುವರೆಗೂ ಜೀವನದಲ್ಲಿ ಗೋಳು, ನೋವು, ಹಿಂಸೆನೇ ಆಗೋಗಿತ್ತು. ಈ ನೆಪದಲ್ಲಾದರೂ ನಿಮ್ಮ ಮುಖದಲ್ಲಿ ನಗು ಇರಲಿ. ಮಕ್ಕಳೆಲ್ಲ ಆಸೆ ಪಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಅನ್ನುವಾಗ ಅವ್ರ ಖುಷಿಲೇ ನಮ್ಮ ಖುಷಿನ ಕಾಣಬೇಕಲ್ವಾ? ಆಹಾ, ಹಾಗಿದ್ರೆ ಮದುಮಗಳಾಗೋದಕ್ಕೆ ರೆಡಿ ಆದ್ರಿ ಅನ್ನಿ?
ಮದುಮಗ ನೀವೇ ಅಲ್ವಾ? ಇದೊಂಥರ ಚೆನ್ನಾಗಿದೆ ತಾತ. ಆಗಿರೋ ಅಮ್ಮನ ಮದ್ವೆನ ಮತ್ತೆ ಮಾಡಿಸೋದು, ನಾವೆಲ್ಲರೂ ಅವ್ರ ಮದ್ವೆನಲ್ಲಿ ಓಡಾಡೋದು. ಒಟ್ಟಿನಲ್ಲಿ ಈ ಮನೆ ಮದ್ವೆ ಮನೆ ಆಗತ್ತೆ ಅನ್ನಿ. ಹೌದು ಸೌಮ್ಯಾಡಿ, ಈ ಮನೆಯಲ್ಲಿ ಮದುವೆ ಸಂಭ್ರಮನೇ ಶುರುವಾಗ್ಬಿಡುತ್ತೆ. ಆ ಹೊತ್ತು ಆ ಗಳಿಗೆನಲ್ಲಿ ತಾಳಿ ಕಟ್ಟಿದ್ದಕ್ಕೆ ಅವಳ ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆ ಆಗೋಯ್ತಲ್ವ. ಈಗ ಮತ್ತೆ ಮದುವೆ ಆಗೋದ್ರಿಂದ ಅವಳ ಜೀವನದ ಉದ್ದಕ್ಕೂ ಆನಂದ, ಸಂಭ್ರಮ, ನೆಮ್ಮದಿ ಚಿರಕಾಲ ಇರುತ್ತೆ. ಅದಷ್ಟೇ ಸಾಕು ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.